ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 11. ಆದಿತ್ಯ ಎನ್ನುತ್ತಾ ಖುಷಿಯಲ್ಲಿ ತನ್ನನ್ನು ಸಮೀಪಿಸುತ್ತಿರುವವಳನ್ನು ನೋಡಿದ ಸಾಮ್ರಾಟ್ ಭಯದಲ್ಲಿ ಕಂಪಿಸುತ್ತಿದ್ದರೆ ಅವಳ ಒಂದೊಂದು ಹೆಜ್ಜೆಯು ಅವನ ಹೃದಯ ಬಡಿತವನ್ನು ಏರುಪೇರು ಮಾಡಿತ್ತು. ಇನ್ನೇನು 4 ಹೆಜ್ಜೆ ಇಟ್ಟರೆ ತನ್ನೆದುರೇ ನಿಂತು ಬಿಡುತ್ತಾಳೆಂದು ಭಯದಲ್ಲಿ ತಿರುಗಿ ಕಣ್ಣು ಮುಚ್ಚಿದನು. ನಿಮಿಷಗಳ ಬಳಿಕ ನಿಧಾನವಾಗಿ ಕಣ್ಣು ತೆರೆದು ತನ್ನ ಸುತ್ತಮುತ್ತ ನೋಡಿ ಅವಳು ಕಾಣದಿದ್ದಾಗ ಹೆಡ್ಫೋನ್ ಅಲ್ಲಿಯೇ ಇಟ್ಟು ತಿರುಗಿದವನ ಎದುರಲ್ಲಿ ನಿವೇದಿತಾ ಒಬ್ಬ ಹುಡುಗನನ್ನು ಬಳಸಿ ನಿಂತಿದ್ದಳು. ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದವನಿಗೆ ಅವರಿಬ್ಬರು ತೀರಾ ಪರಿಚಯಿತರಂತೆ ಕಾಣಿಸಿದರು. ತಕ್ಷಣ ಅಖಿಲ್ ಅವರತ್ತ ಹೋಗಿ, ಹೇ ಆದಿ, ಹೇಗಿದ್ದೀಯೋ? ಯಾವಾಗ ಬಂದೆ ದೆಹಲಿಯಿಂದ? ಎಂದವನ ಮಾತುಗಳನ್ನು ಕೇಳಿದ ಸಾಮ್ರಾಟ್ ನಿಟ್ಟುಸಿರು ಬಿಟ್ಟು ಇನ್ನೊಂದು ಕಡೆಯಿಂದ ವಾಸುದೇವ್ ಇದ್ದತ್ತ ನಡೆದನು. ಕೆಲವೇ ಕ್ಷಣಗಳಲ್ಲಿ ಸಿಂಚನ ಕೂಡ ಅವರನ್ನು ಸೇರಿಕೊಂಡು ಜೋರಾಗಿ ನಗುತ್ತಾ ಮಾತನಾಡುವುದನ್ನು ಗಮನಿಸಿದ ಸಾಮ್ರಾಟ್ ತನ್ನ ಗಮನ ಮೊಬೈಲತ್ತ ಹರಿಸಿದರೆ ವಾಸುದೇವ್ ಅವರನ್ನೆಲ್ಲ ಕರೆದಾಗ ನಿವೇದಿತಾ ಒತ್ತಾಯದ ಮೇರೆಗೆ ಆದಿತ್ಯ ಕೂಡ ಅವರನ್ನು ಸೇರಿಕೊಂಡು ಮಾಲಿನಿಂದ ಹೊರಬಂದರು. ಪಕ್ಕದಲ್ಲೇ ಇದ್ದ ಹೋಟೆಲ್ಗೆ ಹೋಗಿ ಎಲ್ಲರೂ ಅವರಿಷ್ಟದ ಊಟ ಆರ್ಡರ್ ಮಾಡಿ ವಾಸುದೇವ್ ಆದಿತ್ಯನ ಬಳಿ ಮಾತನಾಡುತ್ತಾ, ಅಪ್ಪ ಹೇಗಿದ್ದಾರೆ? ಅವರಿಗೆ ಬಿಸ್ನೆಸ್ಸಲ್ಲಿ ಏನಾದರೂ ಸಹಾಯ ಮಾಡುತ್ತೀಯಾ ಅಥವಾ ಈಗಲೂ ಕ್ಯಾಮರಾ ಹಿಡಿದು ವರ್ಲ್ಡ್ ಟೂರ್ ಅಂತ ಮಾಡ್ತಿದ್ದೀಯಾ ಎಂದು ನಕ್ಕವರು ಸಾಮ್ರಾಟ್ ಬಳಿ ಆದಿತ್ಯ ಜೈನ್ ಅಂತ ದೆಹಲಿಯಲ್ಲಿರೋದು ಅವನ ಫ್ಯಾಮಿಲಿಯ ದೊಡ್ಡ ಬಿಸ್ನೆಸ್ ಇದೆ. ನಮ್ಮ ನಿವೇದಿತಾ MBA ಮಾಡುವಾಗ ಅವಳ ಕ್ಲಾಸ್ಮೇಟ್ ಹಾಗೂ ಬೆಸ್ಟ್ ಫ್ರೆಂಡ್ ಆದಿತ್ಯ ಇವನು ಸಾಮ್ರಾಟ್ ಅಂತ ರಜನಿಯ ಅಣ್ಣನ ಮಗ, ಇಂಗ್ಲೆಂಡಿನಿಂದ ವಾಪಸ್ಸಾಗಿ ತಿಂಗಳಾಯಿತು ಎಂದು ಅವರಿಬ್ಬರ ಪರಿಚಯ ಮಾಡಿಸಿದಾಗ ಇಬ್ಬರು ನಗುತ್ತಾ ಹಾಯ್ ಎಂದು ನಸುನಕ್ಕು ಊಟದತ್ತ ಗಮನ ಕೊಟ್ಟರು. ನಿವೇದಿತಾಳನ್ನು ತಿಂಗಳಿನಿಂದ ಗಮನಿಸುತ್ತಿದ್ದ ಸಾಮ್ರಾಟನಿಗೆ ಮನೆಯವರನ್ನು ಬಿಟ್ಟರೆ ಬೇರೆ ಯಾರ ಜೊತೆಯೂ ಬೆರೆಯದೆ ತನ್ನಿಷ್ಟಕ್ಕೆ ಇರುತ್ತಿದ್ದವಳು ಈಗ ಆದಿತ್ಯನ ಜೊತೆ ನಗುತ್ತಾ ಮಾತನಾಡುವುದನ್ನು ನೋಡಿದವನ ಮನಸ್ಸಿನ ಮೂಲೆಯಲ್ಲಿ ಸಂಶಯದ ಬೀಜಗಳು ಮೊಳಕೆ ಒಡೆಯುತ್ತಿದ್ದವು. ತನ್ನ ಯೋಚನೆಗಳನ್ನು ಮೂಲೆಗಟ್ಟಿ ಊಟ ಮಾಡುತ್ತಾ ಅವರ ಮಾತುಗಳಿಗೆ ಕಿವಿಯಾದನು. ಹೇಳಪ್ಪ ಆದಿತ್ಯ, ಸಡನ್ನಾಗಿ ಪುಣೆಯಲ್ಲಿ ಪ್ರತ್ಯಕ್ಷವಾಗಿದ್ದೀಯಾ? ಅದು ನಿನ್ನ ಕ್ಲೋಸ್ ಫ್ರೆಂಡ್ ನಿವಿಗೂ ಹೇಳದೆ ಎಂದ ವಾಸುದೇವ್ ಮಾತಿಗೆ ತೊದಲುತ್ತಾ, ಹಾಗೇನಿಲ್ಲ ಅಂಕಲ್, ನಾಳೆ ನಿಮ್ಮ ಮನೆಗೆ ಬರಬೇಕಂತಿದ್ದೆ. ಅಷ್ಟರಲ್ಲಿ ನೀವೆಲ್ಲರೂ ಸಿಕ್ಕಿದ್ದೀರಿ. ಇನ್ನೂ ಇಲ್ಲಿ ಅದು ಎನ್ನುತ್ತಿದ್ದವನನ್ನು ನೋಡಿ ನಕ್ಕ ನಿವೇದಿತಾ, ಅಪ್ಪ, ಆದಿತ್ಯ ಫ್ಯಾಷನ್ ಇಂಡಸ್ಟ್ರಿ ಜಾಯ್ನ್ ಆಗಿದ್ದಾನೆ. ಫೋಟೋಗ್ರಫಿ ಜೊತೆಗೆ ಅಂಕಲ್ ಫ್ಯಾಕ್ಟರಿಗೆ ಬಿಸಿನೆಸ್ ತಂದುಕೊಟ್ಟ ಆಗಾಗುತ್ತಲ್ಲ. ಎಷ್ಟೆಂದರೂ ಬಿಸಿನೆಸ್ ಮ್ಯಾನ್ ಮಗನಲ್ಲವಾ ಎಂದಳು. ಕಣ್ಣಲ್ಲಿಯೇ ಅವಳಿಗೊಂದು ಧನ್ಯವಾದ ಹೇಳಿದ ಆದಿತ್ಯ, ಎಸ್ ಅಂಕಲ್, ಪುಣೆಯಲ್ಲಿ ಬರುವ ವಾರ ದೊಡ್ಡ ಫ್ಯಾಷನ್ ಶೋ ನಡೆಯುತ್ತಿದೆ, ಅದಕ್ಕಾಗಿ ಸಂಜೆ ಇಲ್ಲಿಗೆ ಬಂದೆ ಎಂದಾಗ, ವಾವ್, ರಿಯಲಿ? ಹಾಗಾದರೆ ನನಗೊಂದು ಫ್ರೀ ಎಂಟ್ರಿ ಕನ್ಫರ್ಮ್ ಅಲ್ವಾ ಆದಿ ಎಂದು ರಾಗವೆಳೆದ ಸಿಂಚನಾಳನ್ನು ರಜನಿ ಮತ್ತು ವಾಸುದೇವ್ ಕೋಪದಲ್ಲಿ ನೋಡಿದರೆ ಅವರನ್ನು ನೋಡಿ ತಡವರಿಸುತ್ತಾ, ಮಮ್ಮಿ, ಡ್ಯಾಡ್, ಈಗ ಆಫೀಸಿನಲ್ಲಿ ನನ್ನೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದೇನೆ, ಬೇಕಾದರೆ ನಿವಿ ಮತ್ತು ಸಾಮ್ರಾಟ್ ಬಳಿ ಕೇಳಿ ನೋಡಿ ಎಂದವಳ ಮಾತಿಗೆ, ನಿನ್ನ ಕೆಲಸದ ಬಗ್ಗೆ 2 ಮಾತಿಲ್ಲ, ಆದರೆ ನಿನಗೆ ಹಿಡಿದಿರುವ ಈ ಫ್ಯಾಷನ್ ಶೋ ಹುಚ್ಚು ನಮ್ಮಿಂದ ಬಿಡಿಸಲಾಗಲಿಲ್ಲವಲ್ಲ ಎನ್ನುವ ತಲೆನೋವು ಅಷ್ಟೇ ಎಂದ ವಾಸುದೇವ್. ಅವಳ ವಿಷಯ ಬಿಡು ಆದಿ, ಎಲ್ಲಿ ಉಳಿದುಕೊಂಡಿದ್ದೀಯಾ ಎಂದರು. ನಮ್ಮ ಸ್ಪಾನ್ಸರ್ ಆಗಲೇ ನಮಗೆಲ್ಲ ಹೋಟೆಲಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ ಅಂಕಲ್. ಕೆಲಸ ತುಂಬ ಇರುವುದರಿಂದ ನಿಮ್ಮ ಮನೆಯಲ್ಲಿ ಉಳಿಯಲು ಬಲವಂತ ಮಾಡಬೇಡಿ, ಆದರೆ ದೆಹಲಿಗೆ ವಾಪಸ್ಸಾಗುವ ಮೊದಲು ಮನೆಗೆ ಬರುತ್ತೇನೆ. ಹಾಗೆಯೇ ಸಿಂಚನಾ ಜೊತೆಗೆ ನಿಮ್ಮೆಲ್ಲರಿಗೂ ಫ್ರೀ ಎಂಟ್ರಿ ಇದೆ, ಸಮಯವಿದ್ದರೆ ಪ್ಲೀಸ್ ಎಲ್ಲರೂ ಬನ್ನಿ. ನಿವಿ, ನೀನು ಕೂಡ ಎಂದನು. ಇಲ್ಲ ಆದಿತ್ಯ, ಮಕ್ಕಳು ಬರುತ್ತಾರೆ, ನಮಗಿಬ್ಬರಿಗೂ ಒಂದು ಪಾರ್ಟಿ ಇದೆ. ಹಾಗೆಯೇ ಫ್ಯಾಷನ್ ಶೋ ಅಲ್ಲಿ ನಮಗೆ ಕಿಂಚಿತ್ತೂ ಆಸಕ್ತಿ ಇಲ್ಲ, ಆದರೆ ಇವಳಿಗೆ ಅದೆಲ್ಲಿ ಅದರ ಹುಚ್ಚು ಹತ್ತಿಕೊಂಡಿತ್ತೋ ಅನ್ನುತ್ತಾ ರಜನಿ ಮಗಳ ಕಿವಿ
ತಿವಿಯುತ್ತಾ ನುಡಿದರು. ಅವರ ಮಾತಿಗೆ ತಲೆಯಾಡಿಸಿದ ಆದಿತ್ಯ ಊಟ ಮುಗಿಸಿ ಅವರಿಗೆಲ್ಲ ಬಾಯಿ ಹೇಳಿ ನಿವೇದಿತಾಳನ್ನು ಗಟ್ಟಿಯಾಗಿ ಆಲಂಗಿಸಿ, ನಿವಿ, ಮುಂದಿನ ಭಾನುವಾರ ಫ್ಯಾಷನ್ ಶೋ. ನಿನಗೇನು ಆಫೀಸ್ ಇರೋಲ್ಲ, ಹಾಗಾಗಿ ಕಾರಣ ಕೊಟ್ಟು ಸ್ಕಿಪ್ ಮಾಡಬೇಡ. ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿ ಇದು ನನ್ನ ಮೊದಲ ಫ್ಯಾಷನ್ ಶೋ. ಪ್ಲೀಸ್ ಕಣಮ್ಮ, ಐ ಆಮ್ ವೇಟಿಂಗ್ ಫಾರ್ ಯು ಎಂದಾಗ ಅವನ ಮಾತಿಗೆ ನಸುನಕ್ಕು ಆಯಿತೆಂದು ತಲೆಯಾಡಿಸಿದಳು. ಅಖಿಲ್ಗೆ ಕಾರ್ ಡ್ರೈವ್ ಮಾಡುವಂತೆ ಹೇಳಿದ ಸಾಮ್ರಾಟ್ ಅವನ ಪಕ್ಕದಲ್ಲೇ ಕುಳಿತು ಸೀಟಿಗೆ ಒರಗಿದವನ ಕಣ್ಣ ಮುಂದೆ ಪದೇ ಪದೇ ಆದಿತ್ಯ ಮತ್ತು ನಿವೇದಿತಾಳ ಮಾತು ನಗುವೇ ಬರುತ್ತಿತ್ತು. ವಾಟ್ ದಿ ಹೆಲ್ ಈಸ್ ಗೋಯಿಂಗ್ ಆನ್? ಅವರಿಬ್ಬರ ಬಗ್ಗೆ ನಾನ್ಯಾಕೆ ಯೋಚಿಸುತ್ತಿದ್ದೇನೆ ಎಂದುಕೊಂಡು ಕಣ್ಮುಚ್ಚಿದವನ ಶ್ರುತಿ ಪಟಲದಲ್ಲಿ ಅವಳೊಂದಿಗಿನ ನೆನಪುಗಳ ಇಣುಕಾಟ ನಡೆಯಲಾರಂಭಿಸಿತು. ನೀನೇನೋ ನನ್ನನ್ನು ಶ್ರದ್ಧಾ ಅಂತ ಕರೆಯುತ್ತೀಯ, ನಾನು ನಿನ್ನನ್ನು ಏನಂತ ಕರೆಯಲಿ? ನಿನ್ನ ಹೆಸರನ್ನು ಕೂಡ ಹೇಳುತ್ತಿಲ್ಲ ನೀನು ಎನ್ನುತ್ತಿದ್ದವಳ ಕಣ್ಣಲ್ಲಿ ಕಣ್ಣಿಟ್ಟು, ಕ್ಯಾ ಹೋಂಗಿ ತುಮ್ ಹಿ ಹೋ, ಹಬ್ ಹಮ್ ಹಿ ಹೋ, ಜಿಂದಗಿ ಹಬ್ ಹಮ್ ಹಿ ಹೋ ಎಂದು ಗುನುಗುದ್ದಿದ್ದವನ ಕಡೆ ನೋಡಿ, ಹೋಯ್ ಆದಿತ್ಯ ರಾಯ್ ಕಪೂರ್, ಸುಮ್ಮನಿರು ಸ್ವಲ್ಪ. ನಾನಿಲ್ಲಿ ನಿನಗೆ ನಾಮಕರಣ ಮಾಡಲು ಹೆಸರು ಹುಡುಕುತ್ತಿದ್ದರೆ ನೀನು ನನ್ನ ಮಾತನ್ನು ಕಡೆಗಣಿಸಿ ಹಾಡು ಹೇಳುತ್ತಿದ್ದೀಯಾ? ನಿನ್ನ ನಿಜವಾದ ಹೆಸರಾದರೂ ಹೇಳೋ ಎಂದು ಅವನ ಕೈ ರಟ್ಟೆಗೆ ಜೋರಾಗಿ ಚಿವುಟಿದಳು. ಲೇ ಕತ್ತೆ, ಎಷ್ಟು ಹುರಿಯುತ್ತಿದೆ ಗೊತ್ತಾ ಅನ್ನುತ್ತಾ ಕೈಯನ್ನುಜ್ಜಿಕೊಂಡು, ನಮ್ಮಿಬ್ಬರ ಫೇವ್ರೆಟ್ ಸಾಂಗ್ ತಾನೇ ಅದು, ಅದಕ್ಕೆ ಹಾಡುತ್ತಿದ್ದೆ. ಈಗಷ್ಟೇ ಆದಿತ್ಯ ರಾಯ್ ಕಪೂರ್ ಅಂದೆ ತಾನೇ, ಆದಿತ್ಯ ಅಂತಲೇ ಕರಿ. ಅದಲ್ಲದೆ ನೀನು ಶ್ರದ್ಧಾ ಆದರೆ ನಾನು ಆದಿತ್ಯ ಆಗಲೇಬೇಕು. ಅವರಿಬ್ಬರು ಫಿಲ್ಮ್ ಆ್ಯಂಡ್ ರಿಯಲ್ ಲೈಫ್ ಕಪಲ್ ಎಂದವನ ಕಡೆ ನೋಡಿ ಅವನ ಕೆನ್ನೆ ಹಿಂಡುತ್ತಾ, ಸೂಪರ್ ಆದಿತ್ಯ, ಆದಿ ಎಂದು ಪಿಸುಗುಟ್ಟಿದವಳ ಸನಿಹ ಬಂದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಈ ಕ್ಷಣ ಮಳೆ ಮತ್ತು ಜಾಕೆಟ್ ಎರಡೂ ಮಿಸ್ಸಿಂಗ್ ಕಣೆ, ಇಲ್ಲವೆಂದರೆ ತುಮ್ ಹಿ ಹೋ ಸಾಂಗ್ ಇಲ್ಲೇ ರೀಕ್ರಿಯೇಟ್ ಮಾಡಬಹುದಿತ್ತು. ಹಾಂ ವೆಯ್ಟ್, ತಾವು ಮನಸ್ಸು ಮಾಡಿದರೆ ಈಗಲೂ ಎಂದು ಅವಳ ಮುಖದ ಸನಿಹ ಮುಖ ತಂದವನಿಂದ ದೂರ ಸರಿದು, ಕೋತಿ, ಇದಕ್ಕೆ ಕಾಯ್ತಿರು ಎಂದು ನಾಚಿಕೊಂಡವಳನ್ನು ನೋಡಿ ನಗುತ್ತಾ ಕೂದಲಲ್ಲಿ ಕೈ ಹಾಡಿಸಿದವನು ತಕ್ಷಣ ಯಾರೋ ತಳ್ಳಿದಂತಾದಾಗ ಕಣ್ಣು ಬಿಟ್ಟವನು ತನ್ನನ್ನೇ ನೋಡುತ್ತಿದ್ದ ಅಖಿಲನನ್ನು ಗಮನಿಸಿ, ಅಷ್ಟು ಜೋರಾಗಿ ಯಾರಾದರೂ ಬ್ರೇಕ್ ಹಾಕ್ತಾರಾ ಇಡಿಯಟ್ ಎಂದಾಗ, ಬ್ರೋ ಮನೆಗೆ ಬಂದು ಕಾರನ್ನು ನಿಲ್ಲಿಸು. ಎಲ್ಲ ಇಳಿದು ಹೋಗಿ 5-6 ನಿಮಿಷ ಆಯಿತು. ತಾವು ಯಾವುದೋ ಕನಸು ಕಾಣುತ್ತಾ ನಗುತ್ತಿದ್ದೀರಿ. ಕಾದು ಕಾದು ಸಾಕಾಯಿತು, ಅದಕ್ಕೆ ಬ್ರೇಕ್ ಹಾಕಿದ್ದು. ಹೌದು, ಯಾರವಳು ಅಂತ ಕುತೂಹಲದಲ್ಲಿ ಕೇಳುತ್ತಿದ್ದವನ ವರಸೆಗೆ ನಕ್ಕು ಅವನ ತಲೆಗೆ ಮೊಟಕಿ ಸೀಟ್ ಬೆಲ್ಟ್ ತೆಗೆದು, ಅವಳು ಅಲ್ಲ ಅವನು, ಆರ್ಯ ಜೊತೆಗಿನ ಚೇಷ್ಟೆ ನೆನಪಾಯಿತು. ಅದಕ್ಕೆ ನಗುತ್ತಿದ್ದೆ. ನಡಿ, ಆಗಲೇ ತುಂಬ ರಾತ್ರಿಯಾಗಿದೆ ಎಂದವನು ಅವನಿಗೆ ಮಾತನಾಡುವ ಅವಕಾಶ ಕೊಡದೆ ಕಾರಿನಿಂದ ಕೆಳಗಿಳಿದು ಮನೆಯೊಳಗಡೆ ಹೋದನು. ಕೋಣೆ ಸೇರಿದ ಸಾಮ್ರಾಟ್ ಮಂಚದಲ್ಲಿ ಹುರಳಿ, ಈ ದಿನ ನನಗೇನೋ ಆಗಿದೆ, ಆ ಎಲ್ಲ ನೆನಪುಗಳು, ಗಾಡ್ ಎಂದು ಕೋಪದಲ್ಲೇ ಕಿವಿಗೆ ಹೆಡ್ಫೋನ್ ಸಿಕ್ಕಿಸಿ ಕಿವಿಯ ತಮಟೆ ಆರಿ ಹೋಗುವಷ್ಟು ಜೋರಾಗಿ ವ್ಯಾಲ್ಯೂಮ್ ಇಟ್ಟು ಇಂಗ್ಲಿಷ್ ಸಾಂಗ್ ಹಾಕಿ ಕಣ್ಮುಚ್ಚಿ ಮಲಗಿದನು. ಮುಂದಿನ ದಿನಗಳಲ್ಲಿ ಎಲ್ಲರೂ ಕಂಪನಿಯ ಕೆಲಸದಲ್ಲಿ ನಿರತರಾಗಿದ್ದು, ಸಿಂಚನ ಕಾಯುತ್ತಿದ್ದ ಫ್ಯಾಷನ್ ಶೋ ದಿನ ಬಂದೇ ಬಿಟ್ಟಿತ್ತು. ಅಂದು ಬೆಳಿಗ್ಗೆಯಿಂದ ಊಟ ತಿಂಡಿಗೆ ಬಾರದೆ ತನ್ನ ಕೋಣೆಯಲ್ಲಿಯೇ ಇದ್ದವಳಿಗೆ ಊಟ ಹಿಡಿದು ಬಂದ ನಿವೇದಿತಾ ಕೋಣೆ ಹಾಗೂ ನೆಲದ ತುಂಬೆಲ್ಲ ಹರಡಿಕೊಂಡಿರುವ ಬಟ್ಟೆಗಳನ್ನು ನೋಡಿ ತಲೆ ಚೆಚ್ಚಿಕೊಂಡಳು. ಸಿಂಚು, ಏನೇ ಇದು? ಆರ್ ಯು ಕ್ರೇಜಿ? ಇಷ್ಟೊಂದು ಬಟ್ಟೆಗಳು? ಅಪ್ಪ ಅಮ್ಮ ಇದಕ್ಕೆ ನಿನಗೆ ಹುಗಿಯೋದು ಅಲ್ಲ, ಬೆಳಿಗ್ಗೆಯಿಂದ ಹೊಟ್ಟೆಗೇನೂ ತಿನ್ನದೆ ಇದನ್ನೇ ಮಾಡುತ್ತಿದ್ದೀಯಾ? ತಾವು ಫ್ಯಾಷನ್ ಶೋ ನೋಡಲು ಹೋಗ್ತಾ ಇರೋದಾ ಅಥವಾ ರ್ಯಾಂಪ್ ಮೇಲೆ ವಾಕ್ ಮಾಡುವುದಕ್ಕಾ? ಅಲ್ವೇ? ಇದೆಲ್ಲ ಬಟ್ಟೆಯನ್ನು ಒಂದು ಫ್ಯಾಷನ್ ಶೋ ಬ್ರ್ಯಾಂಡಿಗೆ ಸೇಲ್ ಮಾಡಿದರೆ ಖಂಡಿತ ನಮ್ಮ 4-5 ಪ್ರಾಜೆಕ್ಟುಗಳ ಬಂಡವಾಳಕ್ಕೆ ಏನೂ ಕೊರತೆ ಇಲ್ಲ ಎನ್ನುತ್ತಾ ಅವಳ ಕೈ ಹಿಡಿದು ಸೋಫಾದಲ್ಲಿ ಕೂರಿಸಿ ಅವಳೆದುರು ತಟ್ಟೆ ಇಟ್ಟು, ಮೊದಲು ಊಟ ಮಾಡು ಎಂದಳು. ಒಂದು 4 ತುತ್ತು ಅವಸರದಲ್ಲಿ ತಿಂದು ಪುನಃ ಬಟ್ಟೆಗಳನ್ನು ಆರಿಸುತ್ತಿರುವವಳನ್ನು ನೋಡಿ
ಹಣೆ ಚೆಚ್ಚಿಕೊಂಡ ನಿವೇದಿತಾ, ಸಿಂಚು, ಹ್ಯಾವ್ ಯು ಗಾನ್ ಮ್ಯಾಡ್? ಸ್ವಲ್ಪವೂ ಹೊಟ್ಟೆಗೆ ತಿನ್ನದೆ ಎಂದು ತಟ್ಟೆ ಹಿಡಿದು ಹೊರಟವಳನ್ನು ತಡೆದ ಸಿಂಚನ, ನೀನು ಕೆಲವೊಂದು ಸಲ ಊಟ ನಿದ್ದೆ ಬಿಟ್ಟು ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ವಾ? ನಿನಗೆ ಹೇಗೆ ಕಂಪನಿ? ಪ್ರಾಜೆಕ್ಟ್ ಮುಖ್ಯವೋ? ನನಗೂ ಈ ಫ್ಯಾಷನ್ ವರ್ಲ್ಡ್ ಎಂದರೆ ಹುಚ್ಚು. ಸೊ ನನ್ನ ಈ ಹುಚ್ಚುತನದ ಮೇಲೆ ಕಾಮೆಂಟ್ಸ್ ಮಾಡುವುದನ್ನು ನಿಲ್ಲಿಸಿ ಸಂಜೆ ನಾನು ಯಾವ ಬಟ್ಟೆ ಧರಿಸಲಿ ಹೇಳು. ದಿವಿ, ಪ್ಲೀಸ್ ಪ್ಲೀಸ್. ಹಾಗೆಯೇ ಆ ತಟ್ಟೆ ಇಡು. ಅಪರೂಪಕ್ಕೆ ತಟ್ಟೆ ತುಂಬ ಮಮ್ಮಿ ಮಾಡಿದ ಸ್ಪೆಷಲ್ ಮಟನ್ ಬಿರಿಯಾನಿ ಹಾಕಿಕೊಂಡು ಬಂದಿದ್ದೀಯಾ. ನಾನು ನಿಧಾನಕ್ಕೆ ತಿನ್ನುತ್ತೇನೆ. ಈಗ ಪ್ಲೀಸ್ ಹೆಲ್ಪ್ ಮೀ ಎಂದವಳ ಮಾತಿನ ವರಸೆಗೆ ನಕ್ಕವಳು ತಟ್ಟೆಯನ್ನು ಅಲ್ಲೇ ಇಟ್ಟು ಪೂರ್ತಿ ಕೋಣೆಯಲ್ಲಿ ಹರಡಿರುವ ಬಟ್ಟೆಗಳತ್ತ ಕಣ್ಣಾಡಿಸಿ ನೇವಿ ಬಣ್ಣದ ಲಾಂಗ್ ಗೌನ್ ನೋಡಿ ಅದನ್ನು ಕೈಯಲ್ಲಿಡಿದು, ಸಿಂಚು, ಇದು ಸೂಪರ್ ಇದೆ ಎಂದವಳತ್ತ ನೋಡಿ, ತಾಯಿ, ಈ ರೀತಿ ಟ್ರೆಡಿಷನಲ್ ಡ್ರೆಸ್ ಹಾಕೋದಿಕ್ಕೆ ಅಲ್ಲೇನು ಮದುವೆ ನಡೆಯೋಲ್ಲ. ಫ್ಯಾಷನ್ ಶೋ ಕಣಮ್ಮ, ಸ್ವಲ್ಪ ಶಾರ್ಟ್ ಡ್ರೆಸ್ ಸಜೆಸ್ಟ್ ಮಾಡು ಎಂದವಳ ಮುಂದೆ 10-20 ಬಟ್ಟೆ ಹಿಡಿದು ತೋರಿಸಿ ಸೋತ ನಿವೇದಿತಾ ಕೋಪದಲ್ಲಿ, ಸಿಂಚು, ನೀನೇ ಸೆಲೆಕ್ಟ್ ಮಾಡಿಕೋ. ನಿನಗೊಂದು ದೊಡ್ಡ ನಮಸ್ಕಾರ ಎಂದು ಹೊರಟವಳ ಕೈ ಹಿಡಿದು, ಹೌದು, ನೀನು ಸೀರೆ ಹುಟ್ಟು ಗೌರಮ್ಮನ ಹಾಗೆ ಬರೋದಿಲ್ಲ ತಾನೇ, ವೆಯ್ಟ್ ಎಂದು ಅಲ್ಲೇ ಇದ್ದ ಜೀನ್ಸ್ ಮತ್ತು ಟೀ ಶರ್ಟ್ ಹಿಡಿದು, ಇದನ್ನೇ ಹಾಕಿಕೊ, ಅಷ್ಟೇನು ಕೆಟ್ಟದಾಗಿಲ್ಲ, ನಿನಗೆ ಕಂಫರ್ಟಬಲ್ ಆಗಬಹುದು ನೋಡು ಎಂದು ಅವಳ ಮೈ ಮೇಲಿಟ್ಟು ತೋರಿಸಿ ನಂತರ ಅವಳ ಕೈಯಲ್ಲಿಟ್ಟು, ಇದು ಬಿಟ್ಟು ಬೇರ್ಯಾವ ಬಟ್ಟೆ ಹಾಕಿದರೂ ನನ್ನ ಮಿನಿ ಪಾಕೆಟ್ ಒಳಗಡೆ ಕತ್ತರಿ ಇದೆ. ನೀನು ಶೋ ನೋಡುವಾಗ ನಿನ್ನ ಡ್ರೆಸ್ ಕಟ್ ಮಾಡುತ್ತೇನೆ, ನೋಡ್ತಿರು ಎಂದು ಗದರಿದವಳನ್ನು ನೋಡಿ ನಕ್ಕು ಆಯಿತೆಂದು ತಲೆ ಆಡಿಸಿ ಕೈಯಲ್ಲಿದ್ದ ಬಟ್ಟೆ ನೋಡುತ್ತಾ ಹೊರ ನಡೆದವಳು ಎದುರಿನಿಂದ ಬಂದವರಿಗೆ ಗುದ್ದಿದಳು. ಹೌಚ್ ಎನ್ನುತ್ತಾ ನೋವಿನಿಂದ ತಲೆ ತಿಕ್ಕಿಕೊಂಡವಳು ಕತ್ತೆತ್ತಿ ನೋಡಿದಾಗ ಸಾಮ್ರಾಟ್ ಗಡ್ಡ ಸವರಿಕೊಳ್ಳುತ್ತಿದ್ದನು. ಇವಳು ತಕ್ಷಣ, ಕ್ಷಮಿಸು, ಅದು ಎಂದವಳನ್ನು ತಡೆದು, ಇಟ್ಸ್ ಓಕೆ ಎನ್ನುತ್ತಾ ಸಿಂಚು ಕೋಣೆಯನ್ನು ಹೊರಗಿನಿಂದಲೇ ಹಿಣುಕಿ ನೋಡಿ ಅಲ್ಲಿಂದ ವೇಗವಾಗಿ ವಾಪಸ್ಸಾದವನನ್ನು ನೋಡಿದವಳಿಗೆ ನಗು ಬಂದಿತ್ತು. 4 ಹೆಜ್ಜೆ ನಡೆದು ಪುನಃ ಗಡ್ಡ ಸವರುತ್ತಾ ನಿಂತಿರುವವನನ್ನು ನೋಡಿ ಅವನ ಬಳಿಗೆ ಹೋಗಿ ಜೋರಾಗಿ ತಾಗಿತಾ, ಐ ಆಮ್ ಸಾರಿ, ಅದು ಸಿಂಚು, ಆ ಬಟ್ಟೆ ಈ ಬಟ್ಟೆ ಎಂದು ತಲೆ ತಿನ್ನುತ್ತಿದ್ದಳು. ಅವಳಿಂದ ಒಮ್ಮೆ ತಪ್ಪಿಸಿಕೊಂಡರೆ ಸಾಕೆಂದು ಅವಳು ಬಿಟ್ಟ ಕೂಡಲೇ ವೇಗವಾಗಿ ಹೊರಗಡೆ ಬಂದೆನಾ, ಆಗ ನೀವು ಬಂದು ಬಿಟ್ಟಿರಿ. ಹೌದು, ಸಿಂಚು ಕೋಣೆ ಒಳಗಡೆ ಹೋಗದೆ ಹಿಣುಕಿ ನೋಡಿದ್ಯಾಕೆ ಎಂದು ಗೊಂದಲದಲ್ಲೇ ಕೇಳಿದಳು. ಅವನು ನಸುನಕ್ಕು, ಉತ್ತರ ನೀನೇ ಹೇಳಿ, ಪ್ರಶ್ನೆ ಕೇಳುತ್ತಿದ್ದೀಯಲ್ಲ, ಈಗ ನೀನ್ಯಾಕೆ ಅವಳ ಕೋಣೆಯಿಂದ ಓಡಿ ಬಂದೆ ಎಂದು ಕಾರಣ ಹೇಳಿದೆಯಲ್ಲ, ಅದೇ ಕಾರಣಕ್ಕೆ ನಾನು ಒಳಗಡೆ ಹೋಗುವ ಮಹಾನ್ ಕೆಲಸ ಮಾಡಲಿಲ್ಲ ಎಂದಾಗ ನಿವೇದಿತಾ ಜೋರಾಗಿ ನಕ್ಕಳು. ಅವಳ ನಗುವಿಗೆ ಜೊತೆಯಾದವನು ಅವಳ ಕೈಯಲ್ಲಿರುವ ಬಟ್ಟೆ ನೋಡಿ, ಇದನ್ನೇ ಸೆಲೆಕ್ಟ್ ಮಾಡಿದ್ದಾಳ ಸಿಂಚು, ನೈಸ್ ಡ್ರೆಸ್ ಎಂದವನ ಮಾತಿಗೆ ಉತ್ತರಿಸುವ ಮೊದಲು ಕೋಣೆಯಲ್ಲಿಟ್ಟ ಅವಳ ಮೊಬೈಲ್ ರಿಂಗ್ ಆದ ಸದ್ದು ಕೇಳಿ ಅತ್ತ ಕಡೆ ನಡೆದಳು. ಆದಿತ್ಯ ಹೇಳಿದ ಸಮಯಕ್ಕೆ ತಯಾರಾಗಬೇಕೆಂದ ನಿವೇದಿತಾ ಮೊದಲ ಬಾರಿಗೆ ಸಿಂಚು ಕೊಟ್ಟ ಬಟ್ಟೆ ಧರಿಸಿ ಕನ್ನಡಿ ಎದುರು ನಿಂತವಳಿಗೆ ಅದೇನೂ ಅಷ್ಟು ಕೆಟ್ಟದಾಗಿ ಕಾಣಿಸಲಿಲ್ಲ. ಕಂದು ಬಣ್ಣದ ತುಂಬು ತೋಳಿನ ಟೀ ಶರ್ಟ್ ಹಾಗೂ ಜೀನ್ಸ್. ಒಮ್ಮೆ ಇದು ತಾನೇನಾ ಅನಿಸಿ ನಸುನಕ್ಕವಳು. ಮೊದಲು ಸಿಂಚು ನನ್ನನ್ನು ನೋಡಿ ಏನೆನ್ನುತ್ತಾಳೆ ಎಂದು ಕೇಳಬೇಕು ಅಂತ ಗೊಣಗುತ್ತಾ ನಿಧಾನವಾಗಿ ಬಾಗಿಲು ತೆಗೆದು ಯಾರೂ ಇಲ್ಲದಿರುವುದನ್ನು ನೋಡಿ ಕಳ್ಳ ಹೆಜ್ಜೆ ಇಡುತ್ತಾ ಪಕ್ಕದಲ್ಲೇ ಇದ್ದ ಸಿಂಚನ ಕೋಣೆ ಒಳಗಡೆ ಹೋಗಬೇಕು ಎನ್ನುವಾಗ ತಕ್ಷಣ ಅವಳನ್ನು ಹಿಂದಿನಿಂದ ಬಳಸಿ, ಸಿಂಚು, ತಯಾರಾಗಿದ್ದು ಸಾಕು, ಪ್ಲೀಸ್ ಬಟ್ಟೆ ಐರನ್ ಮಾಡಿಕೊಡೆ ಎಂದು ಅವಳ ಮುಖವನ್ನು ನೋಡದೆ ಅವಳನ್ನು ತನ್ನ ಕೋಣೆ ಒಳಗಡೆ ಎಳೆದುಕೊಂಡು ಹೋದ ಸಾಮ್ರಾಟ್ ವಾರ್ಡ್ರೋಬ್ನಿಂದ ಶರ್ಟ್ ಇನ್ನೇನು ತೆಗೆಯಬೇಕು ಎನ್ನುವಾಗ, ಸಾಮ್ರಾಟ್, ನಾನು ಸಿಂಚು ಅಲ್ಲ, ನಿವೇದಿತಾ ಎಂದ ಧ್ವನಿಯನ್ನು ಕೇಳಿ ತಕ್ಷಣ ತಿರುಗಿದವನು ಒಮ್ಮೆ ಅವಳನ್ನು ನೋಡಿ ಕಳೆದೇ ಹೋಗಿದ್ದನು. ಅವನ ನೋಟವನ್ನು ಎದುರಿಸಲಾರದೆ ಮುಜುಗರದಿಂದ ತಿರುಗಿ ನಿಂತಳು. ಬಟ್ಟೆ ಕೊಡಿ, ಐರನ್ ಮಾಡಿ ಕೊಡುತ್ತೇನೆ ಎಂದು ನಿಮಿಷಗಳಾದರೂ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರದಿದ್ದಾಗ ಅವನತ್ತ ತಿರುಗಿ, ಸಾಮ್ರಾಟ್, ಸಾಮ್ರಾಟ್, ಏನಾಯಿತು ಅಂತ ಅವನ ಹತ್ತಿರ ಬಂದವಳು,
ಒಮ್ಮೆ ತನ್ನನ್ನು ನೋಡಿಕೊಂಡು ತುಂಬ ಕೆಟ್ಟದಾಗಿ ಕಾಣಿಸುತ್ತಿದ್ದೇನಾ ಅಂತ ಕೊಂಚ ಭಯಪಡುತ್ತಲೇ ಕೇಳಿದಾಗ ವಾಸ್ತವಕ್ಕೆ ಬಂದ ಸಾಮ್ರಾಟ್ ಅವಳಿಂದ ಹಿಂದೆ ಸರಿದು, ಏ ಇಲ್ಲಷ್ಟ ಐ ಮೀನ್ ನೀವಿ ಯು ಲುಕಿಂಗ್ ಬ್ಯೂಟಿಫುಲ್ ಎಂದು ಅವನು ಕೊಟ್ಟ ಬಟ್ಟೆ ಹಿಡಿದು ತನ್ನ ಕೋಣೆ ಒಳಗಡೆ ಹೋಗಿ ಐರನ್ ಮಾಡಿ ಅವನಿಗೆ ವಾಪಸ್ಸು ಕೊಟ್ಟು ಸಿಂಚನ ಕೋಣೆಯತ್ತ ನಡೆದಳು. ಬಟ್ಟೆ ಹಿಡಿದ ಸಾಮ್ರಾಟನಿಗೆ ಬೇಡವೆಂದರೂ ನಿವೇದಿತಾ ಹೊಸ ರೂಪ ಕಣ್ಮುಂದೆ ಬರುತ್ತಿತ್ತು. ಅವಳ ಬಗ್ಗೆಯೇ ಯೋಚಿಸುತ್ತಲೇ ಕನ್ನಡಿ ಮುಂದೆ ಬಂದು ತನ್ನ ಪ್ರತಿರೂಪ ನೋಡಿದವನಿಗೆ ಯಾಕೋ ಅವನೆಲ್ಲ ಯೋಚನೆಗಳು ತಪ್ಪೆನಿಸಿದವು. ಆದಷ್ಟು ಅವಳನ್ನು ಹಾಗೂ ಅವಳ ಬಗ್ಗೆ ಯೋಚಿಸುವುದನ್ನು ಕಡಿಮೆ ಮಾಡಬೇಕು ಎಂದುಕೊಂಡು ತಯಾರಾಗಿ ವಾಸುದೇವ್ ಕೋಣೆಯತ್ತ ನಡೆದನು. ಮೊಣಕಾಲಿನ ತನಕ ಬರುವ ತಿಳಿ ಗುಲಾಬಿ ಬಣ್ಣದ ಪ್ರಿಂಟೆಡ್ ಫ್ರಾಕ್ ತೊಟ್ಟು ಮೇಕಪ್ ಮಾಡಿಕೊಳ್ಳುತ್ತಿದ್ದವಳು ಕನ್ನಡಿಯಲ್ಲಿನ ನಿವೇದಿತಾ ಪ್ರತಿಬಿಂಬ ನೋಡಿ ಓಹ್ MG ಎಂದು ಜೋರಾಗಿ ಕಿರುಚಿ ಓ ಮೈ ಗಾಡ್ ಎಂದು ಜೋರಾಗಿ ಕಿರುಚಿ ನಿವೇದಿತಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೆನ್ನೆಗೆ ಚುಂಬಿಸಿ ಅವಳಿಂದ ದೂರ ಸರಿದು, ಯು ಲುಕಿಂಗ್ ಸ್ಟನ್ನಿಂಗ್ ಡಾರ್ಲಿಂಗ್. ನಿನ್ನಷ್ಟು ಹೈಟ್ ಫಿಗರ್ ಎಲ್ಲ ದೇವರು ನನಗೆ ಕೊಟ್ಟಿದ್ದರೆ ಗಾಡ್ ಐ ವಿಲ್ ಬಿ ಎ ಮಾಡೆಲ್. ಅಲ್ಲ, ಇಷ್ಟೆಲ್ಲ ಪರ್ಫೆಕ್ಟ್ ಫಿಗರ್ ಇದ್ದರೂ ವರ್ಷವಿಡೀ ಆ ಸೀರೆ ಸುತ್ತಿಕೊಂಡು ಗೌರಮ್ಮನ ತರಹ ಇರುತ್ತೀಯಲ್ಲ, ವೇಸ್ಟ್ ಬಾಡಿ ಕಣಮ್ಮ ನೀನು. ಸ್ವಲ್ಪ ಮೇಕಪ್ ಮಾಡಲಾ ಎಂದು ಅವಳ ಕೈ ಹಿಡಿದು ಬಲವಂತವಾಗಿ ಕನ್ನಡಿ ಎದುರುಗಡೆ ಕೂರಿಸಿದಾಗ ನಿವೇದಿತಾ ಕೈ ಮುಗಿದು, ತಾಯಿ ಪ್ಲೀಸ್ ಬಿಟ್ಟು ಬಿಡೆ, ಆದಿಗೆ ನನ್ನ ಬಟ್ಟೆ ನೋಡಿ ಆಕ್ವರ್ಡ್ ಫೀಲ್ ಆಗಬಾರದೆಂದು ನೀನು ಹೇಳಿದ ಹಾಗೆ ಟೀ ಶರ್ಟ್ ಜೀನ್ಸ್ ಹಾಕಿದ್ದೇನೆ, ಇಷ್ಟೇ ಸಾಕು, ಇನ್ನು ಮೇಕಪ್ ಎಲ್ಲ ಏನು ಬೇಡ ಎಂದು ತಲೆ ಕೂದಲನ್ನು ರಬ್ಬರ್ ಬ್ಯಾಂಡಿನಿಂದ ಬಂಧಿಸಲು ಹೊರಟವಳನ್ನು ತಡೆದ ಸಿಂಚನ, ಲೇ ನೀವಿ ಬಿಡೆ ಆ ಕೂದಲನ್ನು ಎಂದು ಸ್ವಲ್ಪ ಕೂದಲನ್ನು ಚಿಕ್ಕ ಏರ್ ಕ್ಲಿಪ್ಪಲ್ಲಿ ಬಂಧಿಸಿ ಉಳಿದ ಕೂದಲನ್ನು ಇಳಿಬಿಟ್ಟು ಅವಳೆದುರು ನಿಂತು, ನೌ ಪರ್ಫೆಕ್ಟ್, ಇಲ್ಲೇ ಇರು, 5 ನಿಮಿಷದಲ್ಲಿ ತಯಾರಾಗುತ್ತೇನೆ ಎಂದು 1/4 ಗಂಟೆಯ ಬಳಿಕ ತಯಾರಾಗಿ ಇಬ್ಬರು ಅಖಿಲ್ ಮತ್ತು ಸಾಮ್ರಾಟ್ ಪಕ್ಕ ಬಂದರು. ಅವರಿಬ್ಬರನ್ನು ನೋಡಿ ಗಾಡಿ ತೆಗೆಯುತ್ತೇನೆ ಎಂದು ಹೊರಗಡೆ ಹೋದ ಸಾಮ್ರಾಟ್ ದೀರ್ಘ ಉಸಿರನ್ನು ಹೊರಚೆಲ್ಲಿ, ಸದ್ಯದಲ್ಲೇ ನನಗೆ ಹುಚ್ಚು ಹಿಡಿಯುತ್ತೆ, ಇನ್ನೇನು ಹೊಸ ಜೀವನ ಮಾಡಿದ ತಪ್ಪನ್ನೆಲ್ಲ ಮರೆಯುವಂತೆ ಜೀವಿಸಬೇಕೆಂದು ಇಲ್ಲಿಗೆ ಬಂದರೆ ಪುನಃ ಅದೇ ದಾರಿ, ಹೊಸ ತಿರುವುಗಳು ಎಂದು ಗೊಣಗಿಕೊಂಡು ಕಾರೇರಿ ಕುಳಿತನು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕಾಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಕೊಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.